ಮೊಟ್ಟ ಮೊದಲು ನಾನು ಏಷ್ಯನ್ ನ್ಯೂಸ್ ಸುವರ್ಣದವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಬಹುಶಃ ಲಕ್ಕುಂಡಿಯಲ್ಲಿ ಏನು ಇವತ್ತು ನಿಧಿ ಸಿಕ್ಕಿದೆ ಅದು ಆದಮೇಲೆ ಅವರು ಕಂಟಿನ್ಯೂಸ್ ಕವರೇಜ್ ಮಾಡಿದ್ದಾರೆ. ಅದೇ ರೀತಿಯಿಂದ ಇವತ್ತು ಏನು ಗದಗ ಜಿಲ್ಲೆ ಒಳಗೆ ಭಾಳಷ್ಟು ಕಡೆ ನಿಧಿ ಇದಾವ ಅಂಥೇಳಿ ಹಳೆಯ ಒಂದು ಹಿರಿಯರು ನಮಗೆ ಹೇಳ್ತಾ ಇದ್ರು. ಅದೇ ಥರದ ಏನು ನಮ್ಮ ಅಜ್ಜಿಯವರು ಕಣಿವೆ ಹುಸೂರು ಭಾಗದಿಂದ ಅವರು ಬರ್ತಾರೆ. ಅಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಜೊತೆಗೆ ಏನು ನಾವು ಕಣಿವೆ ಹುಸೂರಿಗೆ ಏನು ಹೋಗಿದ್ವಿ ಅಲ್ಲಿ ಅವರು ನಮಗೆ ತೋರಿಸ್ತಿದ್ರು. ಅಲ್ಲಿ ಒಂದು 4-5 ಗುಹೆಗಳದಾವು. ಬ್ರಿಟಿಷ್ ಕಂಪನಿಯವರು 19ನೇ ಇಸ್ವಿ ಒಳಗೆ 1900ನೇ ಇಸ್ವಿ ಒಳಗೆ ಅಲ್ಲಿ ಒಂದು ಗಣಿ ಕಂಪನಿಯನ್ನು ಮಾಡಿದ್ರು. ಬ್ರಿಟಿಷ್ ಗೋಲ್ಡ್ ಮೈನ್ಸ್ ಅಂತ ಹೇಳಿ ಒಂದು ಕಂಪನಿ ಇತ್ತು. ಅದರಲ್ಲಿ ಕೂಡ ನಮ್ಮ ಹಿರಿಯರು ಕೆಲವರು ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತು ಬ್ರಿಟಿಷ್ ಜಮಾನದ್ದು. ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ಗಳನ್ನು ಕೂಡ ನಾವು ಹಳೆ ಒಂದು ನಿಶಾನಿಗಳನ್ನು ನೋಡಿದ್ದೀವಿ. ಅಂದ್ರೆ ಬಹುಶಃ ಆ ಬಂಗಾರನ್ನು ಗುಹೆ ಒಳಗಿನಿಂದ ಹೊರಗೆ ತೊಗೊಂಬರೋ ಸಲುವಾಗಿ ಅಲ್ಲಿ ನಾವು ಸಣ್ಣವರಿದ್ದಾಗ ಆ ಗುಹೆಗಳೆಲ್ಲ ಸಮೀಪ ಹೋಗ್ತಿದ್ವಿ. ನಮ್ಮ ಬೈತಿದ್ರು, ಅಲ್ಲಿ ಕಳೆದು ಹೋಗಿರಿ ನೀವು ಎಲ್ಲರ, ಭಾಳ ಒಳಗೆ ಮಠ ಐತಿ, ಕಪ್ಪದ ಗುಡ್ಡದವರೆಗೂ ಆ ಒಂದು ಗುಹೆಗಳು ಅದಾವು ಅಂಥೇಳಿ ನಮ್ಮ ಅಜ್ಜಿಯವರು ಕೂಡ ನಮಗೆ ಹೇಳ್ತಿದ್ರು. ಮತ್ತು ನಾವು ಕೂಡ ಏನು ಅಲ್ಲಿ ಹೋದಾಗ ಆ ಏನು ಬಂಗಾರದ ಒಂದು ಕಣಿ ತೆಗೆದಾಗ ಏನದು ವೈಟ್ ಪೌಡರ್ಗಳು ಇರ್ತಾವು, ಕೆಂಪು ಮಣ್ಣುಗಳು ಇರ್ತಾವೆ, ಅವೆಲ್ಲ ಅವಶೇಷಗಳು ತಮಗಲ್ಲಿ ಸಿಗ್ತಾವೆ. ತಾವು ಹೋಗಿ ತಾವು ಅಲ್ಲಿ ನೋಡಿದ್ರೆ ಅಲ್ಲಿ ಆ ಅವಶೇಷಗಳು ತಾವು ನೋಡ್ಬೋದು. 4-5 ಕೇಸ್ ಈವರೆಗೂ ಅದಾವು. ಸ್ವಲ್ಪ ಮುಚ್ಚಾರ, ಯಾಕಂದ್ರೆ ಹುಡುಗರು ನಿಧಿ ಹುಡುಕಾಗ ಹೋಗ್ತಾರ ಅಥವಾ ಬೇರೆ ಊರ್ಲಿಂದ ಬಂದು ನಿಧಿ ಹುಡುಕೋರು, ನಿಧಿ ಕಳ್ಳರು ಅಲ್ಲೆಲ್ಲ ಹೋಗಿದ್ದಾರ ಅಂತೇಳಿ ಅಲ್ಲಿ ಈಗಾಗಲೇ ಭಾಳಷ್ಟು ಗುಹೆಗಳು ಬಂದ್ ಮಾಡ್ಯಾರ. ಹಿಂದಕ್ಕೊಮ್ಮೆ ಕೋಲಾರ ಮೈನ್ಸ್ದವರು ಕೂಡ ಬಂದಲ್ಲಿ ಇನ್ಸ್ಪೆಕ್ಷನ್ ಕೂಡ ಮಾಡ್ಕೊಂಡು ಹೋಗಿದ್ರು. ಮತ್ತು ತಾವು ಕೂಡ ಗಮನಿಸಿದ್ರಿ, ಏನು ಈ ಗಣಿ ಕಂಪನಿಗಳದಾವು, ಬಲ್ಡೋಟ ಅಂತ ಕಂಪನಿಗಳು ಕೂಡ ಅಲ್ಲಿ ಗಣಿಗಾರಿಕೆ ಮಾಡಲು ಅಲ್ಲಿ ಪರವಾನಗಿ ಕೂಡ ಕೇಳಿದ್ರು. ಆದ್ರೆ ನಮ್ಮ ಈ ಭಾಗದ ನಮ್ಮ ನಾಯಕರಾದ H.K. ಪಾಟೀಲ್ರು ಸಹ ಆ ಒಂದು ಪರಿವರ್ತನೆ ಏನು ನಮ್ಮ ವಾತಾವರಣ ಹಾಳಾಗಬಾರ್ದು, ಕಪ್ಪದ ಗುಡ್ಡ ರಕ್ಷಣೆ ಆಗ್ಬೇಕಂತೇಳಿ ಶ್ರಮಿಸಿ ಅವಾಗ ರಿಸರ್ವ್ಡ್ ಫಾರೆಸ್ಟ್ ಅನ್ನು ನಮ್ಮ ಸನ್ಮಾನ್ಯ ಶ್ರೀ H.K. ಪಾಟೀಲ್ರು ಹಾಗೂ ತೋಂಡದ ಮಹಾಸಿದ್ಲಿಂಗ ಸ್ವಾಮಿಗಳು ಒಂದು ಹೋರಾಟ ಮಾಡಿ ಅದನ್ನ ಒಂದು ಕಪ್ಪದ ಗುಡ್ಡವನ್ನು ರಕ್ಷಣೆ ಮಾಡಿದ್ದಾರೆ. ಈ ಭಾಗದಲ್ಲಿ ನಮ್ಮ ಗದಗ ಜಿಲ್ಲೆಯೊಳಗೆ ಹಲವಾರು ಕಡೆ ಗಣಿ ನಲ್ಲಿ ಒಂದು ನಮ್ಮ ಏನು ಬಂಗಾರ ಇದೆ ಅಲ್ಲಿ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಏನಾರ ಒಳ್ಳೇದಾಗ್ತದೆ ಅಂದ್ರೆ ಅಲ್ಲಿ ಪುರಾತತ್ವ ಇಲಾಖೆದವರು ಒಮ್ಮೆ ಶೋಧನೆ ಮಾಡಿ ಏನಾದರೂ ಅಲ್ಲಿ ಅವಶೇಷಗಳು ಸಿಕ್ಕರೆ, ಬಂಗಾರದ ಅವಶೇಷಗಳು ಸಿಕ್ಕರೆ ಅಲ್ಲಿ ನಮ್ಮ ರಾಜ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳುತ್ತಾ ನಮ್ಮ ಸುವರ್ಣ ಚಾನೆಲ್ದವರಿಗೆ ನಾನು ಧನ್ಯವಾದ ಕೋರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.